ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಮತ್ತು ಯುಎಇ ರಕ್ಷಣಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗುವ ಲಕ್ಷಣ ಕಾಣಿಸ್ತಾ ಇದೆ. ಭಾರತ ಯುಎಇಗೆ ತನ್ನ ಬಲಿಷ್ಠ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಫರ್ ಮಾಡಿದೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದುಬೈನ ಕ್ರೌನ್ ಪ್ರಿನ್ಸ್ ಮತ್ತು ಯುಎಇ ಉಪ ಪ್ರಧಾನಮಂತ್ರಿಯೂ ಆಗಿರೋ ಶೇಖ್ ಹಮ್ದನ್ ಬಿನ್ ಮಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಒಬ್ಬರೇ ಇವರ ನಿಯೋಗ ಏಪ್ರಿಲ್ 8ನೇ ತಾರೀಕು ಮಾತುಕತೆಯನ್ನು ನಡೆಸಿದ್ದಾರೆ. ಇದೇ ಟೈಮ್ನಲ್ಲಿ ಈ ಆಫರ್ ಮುಂದಿಡಲಾಗಿದೆ. ಹಾಗೊಂದು ವೇಳೆ ಇದು ಕಾರ್ಯರೂಪಕ್ಕೆ ಬಂದರೆ ಗಲ್ಫ್ ದೇಶಗಳ ಸಂಬಂಧದಲ್ಲಿ ಮಹತ್ವದ ತಿರುವಾಗುತ್ತೆ. ಯಾಕಂದರೆ ಇಷ್ಟು ಕಾಲ ಆಯುಧಗಳಿಗಾಗಿ ಅಮೆರಿಕವನ್ನು ನಂಬಿಕೊಂಡು ಕೊಲ್ಲಿ ರಾಷ್ಟ್ರಗಳು ಕುಳಿತುಕೊಂಡಿದ್ವು. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಲ್ಲಿ ದೇಶಗಳಿಗೆ ಕಾಟ ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಬದಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಅಮೆರಿಕ ಕೈ ಕೊಡೋ ಚಾನ್ಸ್ ಇದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳು ಸ್ವರಕ್ಷಣೆ ಕಡೆಗೆ ಮುಖ ಮಾಡ್ತಾ ಇದ್ದಾವೆ. ಈ ಸಂಬಂಧ ಯುಎಇ ಬಹಳ ಯೋಚನೆ ಮಾಡ್ತಾ ಇದೆ. ಅತ್ತ ಹುತಿ ಮತ್ತು ಇರಾನ್ನಿಂದಲೂ ಬೆದರಿಕೆಯನ್ನು ಫೇಸ್ ಮಾಡ್ತಾ ಇದೆ. ಇದನ್ನೆಲ್ಲ ಲೆಕ್ಕ ಹಾಕಿರೋ ಭಾರತ ಈಗ ಯುಎಇಗೆ ತನ್ನ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಫರ್ ಇಟ್ಟಿದೆ. ಅಂದಹಾಗೆ ಈ ಆಕಾಶ್ ಭಾರತ ಸ್ವದೇಶಿಯಾಗಿ ತಯಾರಿಸಿರೋ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಒಂದು. ಇದನ್ನು DRDO ಡೆವಲಪ್ ಮಾಡಿದೆ. ಶತ್ರು ಏರ್ಕ್ರಾಫ್ಟ್, ಹೆಲಿಕಾಪ್ಟರ್, ಡ್ರೋನ್, ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಸೇರಿ ಆಕಾಶಕಾಯಗಳನ್ನು ಹೊಡೆದು ಹಾಕಿ ಆಕಾಶದ ರಕ್ಷಣೆಯನ್ನು ಮಾಡುತ್ತೆ. ಇದು ಆಕಾಶದ ರಕ್ಷಣೆ ಮಾಡಿದ್ರೆ ಆಕಾಶದಲ್ಲಿ ಬರೋ ಅಪಾಯಗಳು ಭೂಮಿಗೆ ಬರೋ ತಪ್ಪುತ್ತೆ, ಬಂದು ಬಿದ್ದು ಡಮಾರ್ ಅನ್ಸೋದು. ಸೊ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್. ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲೇ ಶತ್ರುವನ್ನು ಹೊಡೆದು ಹಾಕೋ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಆಲ್ರೆಡಿ ಅರ್ಮೇನಿಯಾ ಅಜರ್ಬೈಜಾನ್ ಜೊತೆ ಹೊಡೆದಾಡ್ತಿರೋ ಅರ್ಮೇನಿಯಾದನ್ನು ಖರೀದಿ ಮಾಡಿದೆ. ಈಗ UAE ಮುಂದೆ ತಗೊಳ್ಳಿ, ಬೇಕಾದ್ರೆ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಆಫರ್ ಇಡಲಾಗಿದೆ. ಇನ್ನು ಭಾರತ 85ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡುತ್ತೆ. ಇದರಲ್ಲಿ UAE ಕೂಡ ಇದೆ. 2023ರಲ್ಲಿ ಭಾರತ UAEಗೆ ಒಟ್ಟು $3.53 ಮಿಲಿಯನ್, ಸಣ್ಣ ಅಮೌಂಟ್, 29 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರವನ್ನು ರಫ್ತು ಮಾಡಿತ್ತು. ಸಣ್ಣ ಪುಟ್ಟ ಚುಚುರು ತಗೊಂಡಿದ್ದಾರೆ ಅಷ್ಟೇ. ಏನೋ ಮತಾಂಧತೆಯಲ್ಲಿ ಉತ್ತುಂಗದಲ್ಲಿ ತೇಲಾಡ್ತಿರೋ ಬಾಂಗ್ಲಾಗೆ ನಿಧಾನಕ್ಕೆ ತನ್ನ ತಪ್ಪು ಅರಿವಾಗೋಕೆ ಶುರುವಾಗಿದೆ. ಭಾರತ ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದ್ದ ಟ್ರಾನ್ಸಿಟ್ ಫೆಸಿಲಿಟಿಯನ್ನು ಬ್ಲಾಕ್ ಮಾಡಿತ್ತು. ಈ ಯೂನಸ್ ಚಿನಾಗ್ ಹೋಗಿ ಭಾರತದ ನಾರ್ತ್ ಈಸ್ಟ್ಗೆ ನಾವು ಫುಲ್ ಸುತ್ತುವರೆದಿದ್ದೀವಿ. ಭಾರತದ ಮುಖ್ಯ ಭೂಮಿಯೊಂದಿಗೆ ಇಷ್ಟೇ ಚಿಕನ್ ನೆಕ್ ಜಾಗದಲ್ಲಿ ಮಾತ್ರ ಕನೆಕ್ಟ್ ಆಗಿದೆ, ಎಲ್ಲ ಕಡೆ ಕವರ್ ಆಗಿದ್ದೀವಿ, ಲ್ಯಾಂಡ್ ಲಾಕ್ಡ್ ಇದು ನಾರ್ತ್ ಈಸ್ಟ್ ಅಂತ ಹೇಳಿದರು. ಈಗ ಲ್ಯಾಂಡ್ ಲಾಕ್ಡ್ ಅಂದರೆ ಏನು ಅನ್ನೋದನ್ನು ಬಾಂಗ್ಲಾಗೆ ಭಾರತ ತೋರಿಸ್ಕೊಟ್ಟಿದೆ. ಸುತ್ತಲೂ ಭಾರತ ಕವರ್ ಆಗಿದೆ, ಮಧ್ಯದಲ್ಲಿ ನೀವಿದ್ದೀರಾ, ಒಂದು ಕಡೆ ಮಾತ್ರ ಬಂಗಾಳಕೊಲ್ಲಿ ನಿಮ್ಗೆ ಓಪನಿಂಗ್ ಇರೋದು ಅನ್ನೋದನ್ನು ಭಾರತ ಅರಿವು ಮೂಡಿಸಿದೆ ಈಗ ಯೂನಸ್ ಆ್ಯಂಡ್ ಗ್ಯಾಂಗ್ಗೆ. ಆರಂಭದಲ್ಲಿ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ನಮಗೇನಾಗಲ್ಲಪ್ಪ ಅಂತ ಹೇಳಿದರು. ಆದರೆ ಭಾರತದ ನಿರ್ಧಾರದಿಂದ ಅಲ್ಲಿನ ಉದ್ಯಮಗಳಿಗೆ ಪೆಟ್ಟು ಬೀಳೋಕ್ಕೆ ಶುರುವಾಗಿದೆ. ಹೀಗಾಗಿ ಬಾಂಗ್ಲಾದ ಉದ್ಯಮಿಗಳು ಭಾರತ ಈ ಬ್ಯಾನ್ ತೆರವು ಮಾಡಬೇಕು ಅಂತ ಪ್ರೆಷರ್ ಹಾಕೋಕೆ, ಕೇಳ್ಕೊಳ್ಳೋಕೆ ಶುರು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡೋಕೆ. ಬಾಂಗ್ಲಾದ ಗಾರ್ಮೆಂಟ್ ತಯಾರಕರು, ಬಟ್ಟೆ, ಜವಳಿ ತಯಾರಕರು ಮತ್ತು ರಫ್ತುದಾರರ ಸಂಘದ ಅಂದರೆ BGMEAನ ಮಾಜಿ ಅಧ್ಯಕ್ಷ ಫಾರೂಕ್ ಹಸನ್ ಮಾತನಾಡಿದ್ದಾರೆ. ಆಲ್ರೆಡಿ ಟ್ರಂಪ್ ಟ್ಯಾರಿಫ್ನಿಂದ ನಮಗೆ ಬಹಳ ಪೆಟ್ಟು ಬೀಳ್ತಾ ಇದೆ. ಇಂಥ ಹೊತ್ತಲ್ಲಿ ಭಾರತ ಕೂಡ ಟ್ರಾನ್ಸ್ಶಿಪ್ಮೆಂಟ್ ನಿಲ್ಲಿಸಿರೋದು ನಮಗೆ ಇನ್ನಷ್ಟು ಪೆಟ್ಟು ಕೊಡುತ್ತೆ. ಹೀಗಾಗಿ ಭಾರತ ನಿರ್ಧಾರವನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ನಾವು ನೆರೆಹೊರೆಯವರ್ರಿ, ಉತ್ತಮ ಪಾರ್ಟ್ನರ್ಸ್ ರೀ ನಾವು. ಬಾಂಗ್ಲಾ ದೊಡ್ಡ ಪ್ರಮಾಣದ ಕೆಮಿಕಲ್ಸ್, ಯಂತ್ರೋಪಕರಣ, ನೂಲುಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ಳುತ್ತೆ. ಜೊತೆಗೆ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಹೊಂದಿದ್ದೀವಿ ನಾವು ಅಂತ ಮುಲಾಮ್ ಹಚ್ಚೋಕೆ ಬಂದಿದ್ದಾರೆ. ಅಂದಹಾಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಬಾಂಗ್ಲಾ ಆರ್ಥಿಕತೆಯ ಬೆನ್ನೆಲುಬು ಇದ್ದ ಹಾಗೆ. ಬಾಂಗ್ಲಾ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ 83-84% ಬರೀ ಬಟ್ಟೆ ಉತ್ಪನ್ನಗಳೇ ಇರ್ತವೆ. ಮತ್ತೊಂದು ಕಡೆ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಅಲ್ಲಿನ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಮೇಲಿನ ದ್ವೇಷವನ್ನು ಮುಂದುವರಿಸಿದೆ. ಇದೀಗ ಬಾಂಗ್ಲಾದ ಕೋರ್ಟ್ ಹಸೀನಾ ಮತ್ತವರ ಮಗಳು ಸೈಮಾ ವಾಜೇದ್ ಮೇಲೆ ಹೊಸ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ದಾರೆ. ಲ್ಯಾಂಡ್ ಕರಪ್ಷನ್ ಕೇಸ್ನಲ್ಲಿ ವಾರೆಂಟ್ ಹೊರಡಿಸಿದ್ದಾರೆ. ದಿನಕ್ಕೊಂದೊಂದು ಹೊಸ ಕ್ರಿಯೇಟಿವ್ ಕೇಸ್ಗಳನ್ನು ಹುಟ್ಟುಹಾಕಿ ಅವರಿಗೆ ಕಷ್ಟ ಕೊಡೋಕೆ ನೋಡ್ತಾ ಇದ್ದಾರೆ, ಆಮೇಲೆ ವಾರೆಂಟ್ ಹೊರಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ಯಾರಿಫ್ ಕದನ ಮಾಡಿ ಜಗತ್ತಿನ ಆರ್ಥಿಕತೆಯನ್ನು ಮೇಲೆ ಕೆಳಗೆ ಕುಣಿಸ್ತಾ ಇರೋ ಹೊತ್ತಲ್ಲೇ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ.
ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಅಮೆರಿಕ ನಡುವಿನ ಮೊದಲ ಹಂತದ ವ್ಯಾಪಾರ ಒಪ್ಪಂದ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಈ ವ್ಯಾಪಾರ ಒಪ್ಪಂದದಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋ ವಿಚಾರವನ್ನ ಅಮೆರಿಕದೊಂದಿಗೆ ಸೇರಿ ಫೈನಲೈಸ್ ಮಾಡಲಾಗ್ತಾ ಇದೆ ಅಂತ ಭಾರತದ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಮುಂದಿನ 90 ದಿನಗಳವರೆಗೆ ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ನಿಲ್ಲಿಸೋದಾಗಿ ಘೋಷಿಸಿದ್ದಾರೆ. ಹಾಗಾಗಿ ಈ ವೇಳೆ ಉಭಯ ರಾಷ್ಟ್ರಗಳಿಗೂ ಪ್ರಯೋಜನ ಆಗೋ ಡೀಲ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ಈ ವ್ಯಾಪಾರ ಒಪ್ಪಂದದ ಕುರಿತು ಹೆಚ್ಚಿನ ಮಾತುಕತೆ ನಡೆಸೋಕೆ ವಾನ್ಸ್ ಶೀಘ್ರದಲ್ಲಿ ಭಾರತಕ್ಕೆ ಭೇಟಿ ಕೊಡಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಇದು ಖಾಸಗಿ ಭೇಟಿಯಾಗಿರುತ್ತೆ, ಪ್ರೈವೇಟ್ ವಿಸಿಟ್ ಆಗಿರುತ್ತೆ. PM ನರೇಂದ್ರ ಮೋದಿ ಅವ್ರನ್ನ ಊಟಕ್ಕೂ ಕೂಡ ಕರಿಬಹುದು, ಅಫಿಷಿಯಲ್ ಆಗಿರ್ಲಿಕ್ಕಿಲ್ಲ. ರಾಷ್ಟ್ರಗಳ ಸಂಬಂಧದ ಬಗ್ಗೆ ಮಾತುಕತೆ ನಡೀಬಹುದು, ಬಟ್ ಲಾರ್ಜ್ಲಿ ಓವರ್ ಆಲ್ ಆಗಿದ್ದು ಪ್ರೈವೇಟ್ ಭೇಟಿ ತರ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಕನ್ಫರ್ಮೇಶನ್ ಇಲ್ಲ. ಮತ್ತೊಂದು ಕಡೆ ಮುಂದಿನ 25ರಿಂದ 2030ರವರೆಗಿನ ಭಾರತದ ಬೆಳವಣಿಗೆಯನ್ನ ಮಂಡಲಿಟ್ಕೊಂಡು ಅಮೆರಿಕದೊಂದಿಗೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ ಅಂತ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದಹಾಗೆ ಅಮೆರಿಕ ಭಾರತದ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ರಾಷ್ಟ್ರ. 2023ರಲ್ಲಿ ಉಭಯ ದೇಶಗಳ ಮಧ್ಯೆ $128.55 ಬಿಲಿಯನ್ ವ್ಯಾಪಾರ ಆಗಿದೆ. ಸದ್ಯ $191 ಬಿಲಿಯನ್ ಹೆಚ್ಚಿನ ವಹಿವಾಟು ನಡೆಸ್ತಾ ಇವೆ. ಹೀಗಾಗಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡು 2030 ಅನ್ನೋ ಹೊತ್ತಿಗೆ ಇದನ್ನು $500 ಬಿಲಿಯನ್ ತಗೊಂಡು ಹೋಗೋ ಗುರಿಯನ್ನ ಹೊಂದಿವೆ. ಈ ಬಗ್ಗೆ ಮುಂದಿನ ಸೆಪ್ಟೆಂಬರ್ನಲ್ಲಿ ದೊಡ್ಡ ನಿರ್ಧಾರ ಹೊರಬೀಳೋ ಸಾಧ್ಯತೆ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುರು ಮಾಡಿರೋ ಟ್ಯಾರಿಫ್ ಯುದ್ಧ ಈಗ ವಿಶ್ವ ವ್ಯಾಪಾರ ಸಂಸ್ಥೆ WTOನಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇತ್ತೀಚೆಗೆ ಅಮೆರಿಕ ಮನಬಂದಂತೆ ಹೇರ್ತಾ ಇರೋ ಟ್ಯಾರಿಫ್ ಕುರಿತು ಚೀನಾ WTOಗೆ ದೂರನ ಕೊಟ್ಟಿತ್ತು. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಉದ್ವಿಗ್ನತೆ ಉಂಟಾಗ್ತಿದೆ ಅಂತ ಹೇಳಿತ್ತು. ಅದರ ಬೆನ್ನಲ್ಲೇ ಭಾರತ ಈಗ ಅಮೆರಿಕ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಹೇರಿರೋ ಟ್ಯಾರಿಫ್ ಬಗ್ಗೆ WTOದಲ್ಲಿ ಪ್ರಶ್ನೆ ಮಾಡಿದೆ. 2018ರ ಮಾರ್ಚ್ನಲ್ಲಿ ಅಮೆರಿಕ ತನ್ನ ರಾಷ್ಟ್ರಕ್ಕೆ ರಫ್ತಾಗೋ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಕ್ರಮವಾಗಿ 25% ಹಾಗೂ 10% ಟ್ಯಾರಿಫ್ ಹಾಕಿತ್ತು. ಆದರೆ ಕಳೆದ ಫೆಬ್ರವರಿ 10ನೇ ತಾರೀಕು ಎರಡನ್ನು 25%ಗೆ ಜಂಪ್ ಮಾಡಿದೆ. WTO ಗಮನಕ್ಕೆ ತರದೇನೆ ನೀವು ಹೇಗೆ ಈ ಕ್ರಮ ಕೈಗೊಂಡ್ರಿ? ಈ ಬಗ್ಗೆ ನಾವು ನಿಮ್ಮ ಜೊತೆಗೆ ಸಮಾಲೋಚನೆ ಮಾಡಬೇಕಾಗಿದೆ ಅಂತ ಭಾರತ ಅಮೆರಿಕವನ್ನು ಒತ್ತಾಯಿಸಿದೆ. ಆದರೆ ಅಮೆರಿಕ ಮಾತ್ರ ಈವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾವ WTO, ನಾವೇ ವರ್ಲ್ಡು, ಇನ್ಯಾವುದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ನಾವು ಮಾಡಿದಾಗ ಆಟ ಅಂತ ಹೇಳಿ ಅಮೆರಿಕ ಹೋಗ್ತಾ ಇದೆ. ವಿಶೇಷವಾಗಿ ಟ್ರಂಪ್ ಅಮೆರಿಕ. ಅಂದಹಾಗೆ ಭಾರತ ಅಮೆರಿಕಗೆ 2023-24ರ ಆರ್ಥಿಕ ವರ್ಷದಲ್ಲಿ $945 ಮಿಲಿಯನ್ ಮೌಲ್ಯದ ಅಲ್ಯೂಮಿನಿಯಂ ರಫ್ತು ಮಾಡಿತ್ತು. ಅಂದರೆ ಅಲ್ಯೂಮಿನಿಯಂ ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕನೇ 2ನೇ ಅತಿ ದೊಡ್ಡ ಮಾರ್ಕೆಟ್. ಏನೋ ತನ್ನ ದೇಶದ ಒಳಗೆ 2 ರೀತಿಯ ಉಗ್ರರನ್ನ ಸಾಕ್ತಿರೋ ಪಾಕ್, ಒಂದು ಭಾರತ ವಿರೋಧಿ ಉಗ್ರರು, ಇನ್ನೊಂದು ಪಾಕಿಸ್ತಾನಕ್ಕೆ ಕಾಟ ಕೊಡ್ತಿರೋ ಉಗ್ರರು. 2 ಥರದ ಉಗ್ರರಿದ್ದಾರೆ. ಅದರಲ್ಲಿ ಪಾಕಿಸ್ತಾನಕ್ಕೆ ಕಾಟ ಕೊಡೋರನ್ನ ಮಾತ್ರ ಅವರು ಅವಾಗವಾಗ ಹೊಡಿತಾ ಇರ್ತಾರೆ. ಈಗ TTP ತೆಹ್ರೀಕಿ ತಾಲಿಬಾನ್ ಪಾಕಿಸ್ತಾನ್, ತಾಲಿಬಾನ್ನ ಪಾಕಿಸ್ತಾನ ಘಟಕ, ಅವರು ಪಾಕಿಸ್ತಾನಕ್ಕೆ ಕಾಟ ಕೊಡೋ ಉಗ್ರರು. ಅದರ ಮೋಸ್ಟ್ ವಾಂಟೆಡ್ ಉಗ್ರ ಕಮಾಂಡರ್ ಹಫೀಜುಲ್ಲಾ ಸೇರಿ 2ರನ್ನ ಹೊಡೆದು ಹಾಕಿದೀವಿ ಅಂತ ಪಾಕ್ ಪೊಲೀಸರು ಹೇಳ್ಕೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದ ಲೋವರ್ ಜಿಲ್ಲೆಯಲ್ಲಿ ಇವರಿಬ್ರು ಬೈಕ್ನಲ್ಲಿ ಹೋಗ್ತಾ ಇದ್ರು. ಈ ಬಗ್ಗೆ ಗುಪ್ತಚರ ಮಾಹಿತಿ ಬಂದ ಬೆನ್ನಲ್ಲೇ ಅವರ ಕತೆ ಮುಗಿಸಿದ್ವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಂದಹಾಗೆ ಈ ಹಫೀಜುಲ್ಲಾನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಪಾಕ್ ಸರ್ಕಾರ 15.5 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಿತ್ತು. ಸೊ ಈಗ ಈತನನ್ನೇ ಮುಗಿಸಲಾಗಿದೆ. ಇನ್ನು ಇದೇ ಪಾಕ್ನಲ್ಲಿ ದೊಡ್ಡ ಉಗ್ರ ದಾಳಿ ಆಗೋದನ್ನ ಪಾಕ್ ಗುಪ್ತಚರ ಸಂಸ್ಥೆಗಳು ತಡೆ ಹಿಡಿದಿವೆ. ಪಾಕ್ನ ಮಸ್ರೂರ್ ಬೇಸ್ನಲ್ಲಿರೋ ಪಾಕಿಸ್ತಾನ್ ಏರ್ಫೋರ್ಸ್ ಮೇಲೆ ದಾಳಿ ನಡೆಸಿ ದೊಡ್ಡ ಮಟ್ಟದ ಹಾನಿ ಮಾಡೋಕೆ ಉಗ್ರರು ಸಂಚು ರೂಪಿಸಿದ್ರು. ಆದರೆ ಪಾಕ್ ಗುಪ್ತಚರ ಸಂಸ್ಥೆಗಳು ಇದನ್ನು ವಿಫಲಗೊಳಿಸಿವೆ ಅಂತ ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಪಾಕಿಗಳು. ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮೇಲೆ ವಿಧ್ವಂಸಕ ದಾಳಿ ನಡೆದಿದೆ. ಕಚೇರಿಯ ಮುಖ್ಯ ದ್ವಾರವನ್ನು ಬರಹದಿಂದ ವಿರೂಪಗೊಳಿಸಲಾಗಿದೆ. ಬುಧವಾರ ಅಥವಾ ಗುರುವಾರ ರಾತ್ರೋರಾತ್ರಿ ದುಷ್ಕರ್ಮಿಗಳು ಈ ಕೃತ್ಯ ಮಾಡಿರಬಹುದು ಅಂತ ಪೊಲೀಸರು ಈಗ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕುರಿತು ತನಿಖೆ ಕೂಡ ಈಗ ಶುರುವಾಗಿದೆ. ಈ ಬಗ್ಗೆ ಆಸ್ಟ್ರೇಲಿಯಾದಲ್ಲಿರೋ ಇಂಡಿಯನ್ ಹೈಕಮಿಷನರ್ ರಿಯಾಕ್ಟ್ ಮಾಡಿದ್ದಾರೆ. ದಾಳಿ ಕುರಿತು ಆಸ್ಟ್ರೇಲಿಯಾ ಅಧಿಕಾರಿಗಳೊಂದಿಗೆ ಮಾತನಾಡಿದೀವಿ, ಭದ್ರತೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಒಪ್ಪಂದದ ಮಾತುಕತೆ ನಡೆಯೋ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪರಮಾಣು ಶಕ್ತಿ ಹೆಚ್ಚಿಸಿಕೊಳ್ಳೋದನ್ನ ಇರಾನ್ ನಿಲ್ಲಿಸದೆ ಹೋದರೆ ಪರಿಣಾಮ ಸರಿ ಇರೋದಿಲ್ಲ, ನರಕ ತೋರಿಸ್ತೀನಿ ನಿಮಗೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಟ್ರಂಪ್ರ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿದ್ದಾರೆ. ಅಲ್ಲದೆ ಅಧ್ಯಕ್ಷ ಟ್ರಂಪ್ ತಮ್ಮ ನಿಲುವಿನ ಬಗ್ಗೆ ಕ್ಲಿಯರ್ ಆಗಿದ್ದಾರೆ. ಇರಾನ್ ಮುಂದೆ ಎಲ್ಲ ಆಯ್ಕೆಗಳನ್ನು ಇಡಲಾಗಿದೆ. ಒಂದು, ಟ್ರಂಪ್ರ ಡಿಮಾಂಡ್ಗೆ ಒಪ್ಪಬೇಕು, ಇಲ್ವೇ ನರಕ ಫೇಸ್ ಮಾಡೋಕೆ ರೆಡಿ ಆಗಿರಬೇಕು. ಇರಾನ್ ಕೈಗೆ ಅಣ್ವಸ್ತ್ರ ಸಿಗೋ ಹಾಗಿಲ್ಲ, ಅದು ಟ್ರಂಪ್ರ ಫಸ್ಟ್ ಕಂಡೀಷನ್. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸೋಕೆ ಟ್ರಂಪ್ ಸಪೋರ್ಟ್ ಮಾಡ್ತಾರೆ. ಮಾತುಕತೆ ಮೂಲಕ ಬಗೆಹರಿದೆ ಹೋದರೆ ಟ್ರಂಪ್ ಕಠಿಣ ಕ್ರಮ ತಗೊಳ್ತಾರೆ ಅಂತ ಬೆದರಿಕೆಯನ್ನ ಇರಾನ್ಗೆ
ನೇರವಾಗಿ ಹಾಕಿದೆ ಅಮೆರಿಕ. ನೇಪಾಳದಲ್ಲಿ ರಾಜಪ್ರಭುತ್ವ ಪರವಾದ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಮೈಂಡ್ ಅಂತ ಹೇಳಿ ದುರ್ಗಾ ಪ್ರಸಾದ್ ಸಾಯಿ ಅನ್ನೋರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಭಾರತದ ಗಡಿ ಹತ್ತಿರದ ಝಾಪಾ ಜಿಲ್ಲೆಯಲ್ಲಿ ದುರ್ಗಾ ಪ್ರಸಾದ್ ಸಾಯಿ ಮತ್ತವರ ಬಾಡಿಗಾರ್ಡ್ನ ವಶಕ್ಕೆ ಪಡೆಯಲಾಗಿದೆ ಅಂತ ನೇಪಾಳ ಪೊಲೀಸರು ಹೇಳಿದ್ದಾರೆ. ಆಫ್ಘಾನಿಸ್ತಾನದಲ್ಲಿ ಒಂದೇ ದಿನ 4 ತಾಲಿಬಾನಿಗಳು ಮರಣದಂಡನೆಯನ್ನ ಜಾರಿ ಮಾಡಿದ್ದಾರೆ. ಒಟ್ಟು ಈ 3 ಪ್ರಾಂತ್ಯಗಳಲ್ಲಿ ಬದ್ಗೀಸ್, ನಿಮ್ರೋಜ್ ಮತ್ತು ಫರಾಹ್ ಅನ್ನೋ ಜಾಗಗಳಲ್ಲಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲಿ ಇವರಿಗೆ ಮರಣದಂಡನೆಯನ್ನು ಜಾರಿ ಮಾಡಲಾಗಿದೆ. 2021ರಿಂದ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದಾಗಿನಿಂದ ಇಷ್ಟು ಜನರನ್ನ ಒಂದೇ ದಿನ ಈ ರೀತಿ ಎಕ್ಸಿಕ್ಯೂಟ್ ಮಾಡಿರೋದು ಇದೇ ಮೊದಲು ಅಂತ ಹೇಳಲಾಗ್ತಿದೆ. ಅಮೆರಿಕ ರಾಯಭಾರಿ ಸ್ಟೀವ್ ವಿಟ್ಕಾಫ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಮೀಟ್ ಆಗಿದ್ದಾರೆ. ಯುಕ್ರೇನ್ ಕದನದಲ್ಲಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ನಡೆಸ್ತಾ ಇದ್ದೀವಿ ಅಂತ ಮೀಟ್ ಆಗಿದ್ದಾರೆ. ರಷ್ಯಾ ಮಾಧ್ಯಮಗಳು ಇದನ್ನ ರಿಪೋರ್ಟ್ ಮಾಡಿವೆ. ಸೇಂಟ್ ಪೀಟರ್ಸ್ಬರ್ಗ್ ಇರೋದು ಕೂಡ ರಷ್ಯಾದಲ್ಲೇ. ಮತ್ತೊಂದು ಕಡೆ ರಷ್ಯಾದ ಮಾಜಿ ವಿದೇಶಾಂಗ ಸಚಿವ ಹಾಗೂ ಪುಟಿನ್ರ ಟೀಕಾಕಾರ ಆಂಡ್ರಿ ರಷ್ಯಾ ಸರ್ಕಾರದ ಪಾಲಿಸಿ ಮತ್ತು ಸೇನಾ ಚಟುವಟಿಕೆ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡ್ತಾ ಇದ್ದಾರೆ ಅಂತ ರಷ್ಯಾದ ನ್ಯಾಯಾಂಗ ಸಚಿವಾಲಯದ ಮೂಲಕ ಘೋಷಣೆ ಮಾಡಿಸಲಾಗಿದೆ. ಇದಕ್ಕೆ ಆಂಡ್ರಿ ರಿಯಾಕ್ಟ್ ಮಾಡಿ ಇದು ಪುಟಿನ್ ಸರ್ಕಾರದ ಮೂರ್ಖತನ ಅಂತ ಹೇಳಿದ್ದಾರೆ. ಜಗತ್ತು ಈಗ ಆಟೋನಮಸ್ ಟೆಕ್ನಾಲಜಿ ಕಡೆಗೆ ಹೋಗ್ತಾ ಇದೆ. ಈಗ ನಾವಿಕನಿಲ್ಲದ ಶಿಪ್ ಸರದಿ, ಪೈಲಟ್ ಇಲ್ಲದ ವಿಮಾನ ಡ್ರೋನ್ಗಳಾಯ್ತು, ಡ್ರೈವರ್ ಇಲ್ಲದ ಡ್ರೈವರ್ಲೆಸ್ ಕಾರ್ಗಳಾಯ್ತು, ಈಗ ಶಿಪ್ ಸರದಿ. ಬ್ಲೂ ವಾಟರ್ ಆಟೋನಮಿ ಅನ್ನೋ ಕಂಪನಿ ಅಮೆರಿಕದ ಸ್ಟಾರ್ಟ್ಅಪ್ ಮಾನವರಹಿತ ಆಟೋಮ್ಯಾಟಿಕ್ ಶಿಪ್ ತಯಾರಿಸಿದೆ. 100 ಟನ್ ತೂಕದ ಈ ಹಡಗನ್ನ ಅಮೆರಿಕದ ಬೋಸ್ಟನ್ ಸಮೀಪ ಟೆಸ್ಟ್ ಮಾಡಿದೆ. ಈ ಶಿಪ್ನಲ್ಲಿ ಅಡ್ವಾನ್ಸ್ಡ್ AI ಟೆಕ್ನಾಲಜಿ, ಸೆನ್ಸಾರ್ಸ್, ನ್ಯಾವಿಗೇಷನ್ ಸಿಸ್ಟಮ್ನಂತಹ ಟೆಕ್ನಾಲಜಿಗಳನ್ನು ಅಳವಡಿಸಲಾಗಿದೆ. ಇದರಿಂದ ಹಡಗಿನಲ್ಲಿ ಯಾವುದೇ ಸಿಬ್ಬಂದಿ ಇಲ್ಲದೆ ಆಪರೇಟ್ ಮಾಡಬಹುದು. ಮುಂದಿನ ದಿನದಲ್ಲಿ ನೌಕಾಪಡೆ ಮತ್ತು ಕಮರ್ಷಿಯಲ್ ಬಳಕೆಯಲ್ಲಿ ಆಟೋನಮಸ್ ಹಡಗುಗಳು ಪ್ರಮುಖ ಪಾತ್ರ ನಿಭಾಯಿಸಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.